ಅಯೋಧ್ಯೆಯ ಪುಣ್ಯ ನೆಲದಲ್ಲಿ ಶ್ರೀರಾಮಚಂದ್ರನನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡೋದಕ್ಕೆ ಅಥವಾ ಅಯೋಧ್ಯೆಯ ಶ್ರೀರಾಮಚಂದ್ರನ ಆ ಜನ್ಮಭೂಮಿಯಲ್ಲಿ ಶ್ರೀರಾಮನನ್ನ ಪ್ರತಿಷ್ಠಾಪನೆ ಮಾಡೋದಕ್ಕೆ ನಡೆದಂಥ ಹೋರಾಟಗಳು, ಸಂಘರ್ಷಗಳು ಒಂದೆರಡಲ್ಲ. ರಾಮ ರಥಯಾತ್ರೆಯ ಮೂಲಕ ಶ್ರೀರಾಮನ ಜನ್ಮಭೂಮಿಯಲ್ಲಿ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಆಗಿದೆ. 500 ವರ್ಷಗಳ ಹೋರಾಟದ ನಂತರ ಈಗ ರಾಮನ ಬಂಟ ಹನುಮಂತನ ಹುಟ್ಟು ಕರ್ನಾಟಕದ ಕಿಷ್ಕಿಂಧೆಯಲ್ಲಿ, ಜನ್ಮಸ್ಥಳ ಕಿಷ್ಕಿಂಧೆ. ಅಲ್ಲಿ ಹನುಮಂತನ ಮೂಲ ಸ್ಥಾನದಲ್ಲಿ, ಹನುಮಂತನ ಜನ್ಮಸ್ಥಳದಲ್ಲಿ ಹನುಮಂತನ ಮಂದಿರವನ್ನು ನಿರ್ಮಾಣ ಮಾಡೋದಕ್ಕೆ ಈಗ ಹನುಮ ರಥಯಾತ್ರೆ ಆರಂಭ ಆಗಿದೆ. ಆ ರಥವನ್ನು ಗಮನಿಸ್ತಾ ಇದ್ದೀರಿ ತಾವು. ಶ್ರೀ ಹನುಮದ್ ಜನ್ಮಭೂಮಿ ಕಿಷ್ಕಿಂಧ ರಥ ಇದು. ಪಂಪಾ ಕ್ಷೇತ್ರ, ಕೊಪ್ಪಳ ಜಿಲ್ಲೆಯಿಂದ ಬಂದಿರುವ ಹನುಮಂತನ ಈ ರಥ ಇಡೀ ದೇಶಾದ್ಯಂತ ಓಡಾಡುತ್ತೆ. ಯಾವಾಗಿಂದ ಈ ಹನುಮಂತನ ರಥಯಾತ್ರೆ ಆರಂಭ ಆಯಿತು ಕಿಷ್ಕಿಂಧೆಯಲ್ಲಿ, ಹನುಮಂತನ ಜನ್ಮಸ್ಥಳದಲ್ಲಿ ಮಂದಿರ ನಿರ್ಮಾಣದ ವಿಚಾರದ ಬಗ್ಗೆ ಅನ್ನೋದನ್ನ ಗುರುಗಳಿಂದಲೇ ಕೇಳೋಣ. ಗುರುಗಳೇ ನಮಸ್ಕಾರ. ಗುರುಗಳೇ, ರಥಯಾತ್ರೆ ಆರಂಭ ಆಗಿದ್ದು ಯಾವಾಗ ಗುರುಗಳೇ? ಎಷ್ಟು ವರ್ಷಗಳಿಂದ ಇದು ಸಾಗ್ತಾ ಇದೆ? ಈಗ ಬಂದಿರೋದು ಇದರ ವಿಷಯಗಳು, ವಿಚಾರಗಳನ್ನು ತಿಳಿಸಿ ಗುರುಗಳೇ. ಭಗವಂತನ ಕೃಪೆಯಿಂದ ನಮ್ಮೆಲ್ಲರಿಗೂ ಒಂದು ಸೌಭಾಗ್ಯ ಏನು ಅಂತಂದರೆ, ವಿಶೇಷವಾದಂಥ ಮಹಾಕುಂಭ ನಡೀತಾ ಇದೆ. ಸಾವಿರಾರು ಕೋಟ್ಯಾಂತರ ಜನ ಬರ್ತಾ ಇದ್ದಾರೆ. ಸಾಕ್ಷಾತ್ತು ದೇವತಾ ಲೋಕದಿಂದ ದೇವತೆಗಳೆಲ್ಲರೂ ಬಂದಿಲ್ಲಿ ಸ್ನಾನವನ್ನು ಆಚರಣೆ ಮಾಡುವಂತಹ ಸಮಯ. ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದಿಂದ ವಿಶೇಷವಾಗಿ ಪಂಪಾ ಕ್ಷೇತ್ರದಿಂದ ಹನುಮ ಜನ್ಮಭೂಮಿ ಕಿಷ್ಕಿಂಧೆಯಿಂದ ಒಂದು ದಿವ್ಯವಾದಂತಹ ರಥದಲ್ಲಿ ಹನುಮಂತ ದೇವರು ಪ್ರಭು ದರ್ಬಾರದಿಂದ ಈ ಕುಂಭಮೇಳಕ್ಕೆ ಬಂದು 1 ತಿಂಗಳ ಕಾಲ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಚರಿಸಿ ಇಲ್ಲಿಂದ ಮತ್ತೆ ಕರ್ನಾಟಕಕ್ಕೆ ಶಿವರಾತ್ರಿ ಸಮಯಕ್ಕೆ ತಲುಪಲಿದೆ ನಮ್ಮ ಹನುಮ ಜನ್ಮಭೂಮಿ ಕಿಷ್ಕಿಂಧ ರಥ. ಈ ರಥಯಾತ್ರದ ಮುಖ್ಯ ಉದ್ದೇಶ ಈಗ ನೀವು ನೋಡ್ತಾ ಇದ್ದಾರೆ, ಸಮಸ್ತ ಭಾರತ ದೇಶದಲ್ಲಿ ಅನೇಕವಾದಂಥ ಕ್ಷೇತ್ರಗಳು ಜೀರ್ಣೋದ್ಧಾರಗೊಳ್ತಾ ಇದ್ದಾವೆ. ಅಯೋಧ್ಯದಲ್ಲಿ ರಾಮದೇವರಿಗೆ ಭವ್ಯವಾದಂತಹ ಮಂದಿರ ನಿರ್ಮಾಣ ಆಗಿದೆ. ಕಾಶಿಯಲ್ಲಿ ಕಾರಿಡೋರ್ ಆಗ್ತಾ ಇದೆ. ಹಂಗೆ ಕೃಷ್ಣ ಜನ್ಮಭೂಮಿಯಲ್ಲಿಯೂ ಜೀರ್ಣೋದ್ಧಾರ ಆಗಿ ಮಂದಿರ ಆಗುವುದಿದೆ. ಇದೇ ಸಮಯದಲ್ಲಿ ನಮ್ಮ ಭಗವಂತನ ಪಂಪಾ ವಿರೂಪಾಕ್ಷೇಶ್ವರನ ಸ್ಫುರಣದಿಂದ ರಾಮನ ದಾಸನಾದಂತಹ ಬಂಟ ಆದಂತಹ ಕಲಿಯುಗದಲ್ಲಿ ಪ್ರತ್ಯಕ್ಷ ದೇವತೆ ಆದಂತಹ ಹನುಮಂತ ದೇವರು ಹುಟ್ಟಿದ್ದಂತಹ ಜಾಗ ಪಂಪಾ ಕ್ಷೇತ್ರ ಕಿಷ್ಕಿಂಧ, ಅಂಜನಾದ್ರಿ ಬೆಟ್ಟ. ಈಗ ಭಗವಂತನ ಕೃಪೆಯಿಂದ ಅಲ್ಲಿಯೂ ಸಹ ನಮ್ಮ ಹನುಮಂತ ದೇವರಿಗೆ ಭವ್ಯವಾದಂಥ ಮಂದಿರ ನಿರ್ಮಾಣ ಆಗಬೇಕು ಅಂತ ಒಂದು ಪ್ರೇರಣೆಯಿಂದ ಅಲ್ಲಿ ಈ ಕಾರ್ಯಕ್ರಮಕ್ಕೆ ಉದ್ಘೋಷಣೆ ಮಾಡಲಾಗಿದೆ. ಅದರ ಜೊತೆ ನ ಕೇವಲ ಕಿಷ್ಕಿಂಧದಲ್ಲಿ ಹನುಮಂತ ದೇವರ ಮಂದಿರ, ಅದರ ಜೊತೆ ಸಂಪೂರ್ಣ ಭಾರತ ದೇಶದಲ್ಲಿ 12 ವರ್ಷಗಳ ಕಾಲ ಸಂಚಾರ ಯಾತ್ರವನ್ನು ಮಾಡಿ ನಮ್ಮ ಪಂಪಾ ಕ್ಷೇತ್ರ ಕಿಷ್ಕಿಂಧ ವೈಭವವನ್ನು ಸಾರುವಂಥ ಒಂದು ಕಾರ್ಯಕ್ರಮ, ರಾಮಭಕ್ತಿ ಪ್ರಚಾರವನ್ನು ಮಾಡುವಂಥ ಒಂದು ಕಾರ್ಯಕ್ರಮ, ಸಂಪೂರ್ಣ ಭಾರತ ದೇಶದಲ್ಲಿರುವಂಥ ಸಾಧು ಸಂತರನನ್ನು ನಮ್ಮ ಕಿಷ್ಕಿಂಧಕ್ಕೆ ಸ್ವಾಗತವನ್ನು ಮಾಡುವಂಥ ಕಾರ್ಯಕ್ರಮ. ಈಗ ರಾಮ ಜನ್ಮಭೂಮಿಯಲ್ಲಿ ರಾಮದೇವರ ಮಂದಿರ ನಿರ್ಮಾಣ ಆಗ್ತಾ ಇರುವಾಗ ಸಂಪೂರ್ಣ ದೇಶದಲ್ಲಿ ಪ್ರಜೆಗಳೆಲ್ಲರೂ ಅಲ್ಲಿಗೆ ಹೋಗೋದಕ್ಕಾಗಿರಲಿಲ್ಲ. ಈಗ ಕುಂಭಮೇಳದಲ್ಲಿ ನೋಡಿ 40 ಕೋಟಿ ಜನ ಬಂದಿದ್ದಾರೆ. ಈಗ ಇಂತಹ ವೈಭವ ನಮ್ಮ ಪಂಪಾ ಕ್ಷೇತ್ರವನ್ನು ನಾವು ಯಾಕೆ ಜೀರ್ಣೋದ್ಧಾರ ಮಾಡಿಕೊಳ್ಳಬಾರದು ಅಂತ ಒಂದು ಅಭಿಪ್ರಾಯದಿಂದ ಇಲ್ಲಿವರೆಗೂ ನಮ್ಮ ಹಂಪಿನನ್ನು ಬಹಳಷ್ಟು ಜನ ಹೇಳ್ತಾ ಇದ್ರು, ಹಾಳು ಹಂಪಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಈಗ ನಮ್ಮ ಪಂಪಾ ಕ್ಷೇತ್ರದಲ್ಲಿ ವಿರೂಪಾಕ್ಷ ದೇವಸ್ಥಾನ ಜೊತೆ ವಿಠ್ಠಲ ದೇವಸ್ಥಾನ, ಹಜಾರ್ರಾಮ್ ದೇವಸ್ಥಾನ, ಕೃಷ್ಣನ ದೇವಸ್ಥಾನ, ಸರಸ್ವತಿ ದೇವಸ್ಥಾನ, ನರಸಿಂಹ ದೇವಸ್ಥಾನ, ಬಡವಲಿಂಗ, 4 ದ್ವಾರಗಳಿಂದ ಚತುರ್ದ್ವಾರೋಪದ್ವಾರ ಅಂತ 31 ಕೋಟಿ ವರ್ಷಗಳ ಇತಿಹಾಸ ನಮ್ಮ ಪಂಪಾ ಕ್ಷೇತ್ರಕ್ಕಿದೆ. ಆ ಸಮಯದಲ್ಲಿ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಅಯೋಧ್ಯದಿಂದ ಬಂದು ಕಿಷ್ಕಿಂಧೆಗೆ ಬಂದಿದ್ದಾರೆ. ವಾಲಿ, ಸುಗ್ರೀವ, ಶಬರಿ, ಅಂಗದ, ನಲ, ನೀಲ, ಜಾಂಬವಂತ ಮಹಾಭಾಗವತರು ಹುಟ್ಟಿದ್ದಂಥ ಜಾಗ. ಈಗ ನಮ್ಮ ಒಂದು ಲಕ್ಷ್ಯ ಏನು ಅಂತಂದರೆ, ಈ ಮಹಾಕುಂಭ ಮೇಳಾಗಿ ಎಷ್ಟು ಜನ ಬಂದಿರೋ ಇಷ್ಟು ಜನವಲ್ಲೇ ಕಂಪ್ಲೀಟ್ ಮಾಡೋದಕ್ಕಾಗುವುದಿಲ್ಲ. ಭಗವಂತನ ಕೃಪೆಯಿಂದ ಇಷ್ಟು ವೈಭವವಾದಂಥ ಕಾರ್ಯಕ್ರಮ ನಮ್ಮ ಪಂಪಾ ಕ್ಷೇತ್ರದಲ್ಲಿ ವೈಭವವಾಗಿ ಆಗಬೇಕು ಅಂತ ಈ ಯಾತ್ರೆಯೂ ಸಹ ಹೊರಡಿದೆ. ಹನುಮಂತ ದೇವರ
ಕೃಪಾ ಆಶೀರ್ವಾದಗಳೊಂದಿಗೆ ಒಂದು ತಿಂಗಳ ಯಾತ್ರೆಯಲ್ಲಿ ನಮ್ಮದು ಈ ವೈಶಾಖ ಪೂರ್ಣಿಮೆಗೆ ಮುಗಿಯುತ್ತದೆ. ಶಿವರಾತ್ರಿ ಅಷ್ಟು ಒಳಗಡೆ ಇಲ್ಲಿ ಗಂಗಾ ಜಲಗಳನ್ನು ತಗೊಂಡು ನಮ್ಮ ಪಂಪಾ ಕ್ಷೇತ್ರ ತಲುಪಿ ಅಲ್ಲಿ ಜನಗಳೆಲ್ಲರಿಗೂ ಈ ತ್ರಿವೇಣಿ ಸಂಗಮದ ಪವಿತ್ರ ಮಹಾಕುಂಭದ ಜಲಗಳನ್ನೂ ಸಹ ಹನುಮಂತ ದೇವರು ವಿತರಣೆಯನ್ನು ಮಾಡುತ್ತಾರೆ. ಇದು ಈ ರಥಯಾತ್ರೆ, ಹನುಮಂತನ ರಥಯಾತ್ರೆಯ ಉದ್ದೇಶ ಆಗಿದೆ. ಶ್ರೀಗಳು ಹೇಳೋ ಹಾಗೆ ಪಂಪಾ ಕ್ಷೇತ್ರದಲ್ಲಿ ಆ ವೈಭವತೆಯನ್ನ, ಈ ಹಿಂದೆ ಕಿಷ್ಕಿಂಧೆಯಲ್ಲಿ ಹನುಮ ಹುಟ್ಟಿದಾಗ ಇದ್ದಂಥ ಸಂಭ್ರಮ ಸಡಗರ ಮತ್ತೆ ಸೃಷ್ಟಿಯಾಗಬೇಕು ಅನ್ನುವ ಉದ್ದೇಶದಿಂದ ಹೊರಟಿರುವಂಥ ಈ ಯಾತ್ರೆಗೆ ಜಯವಾಗಲಿ ಅನ್ನೋದು ರಿಪಬ್ಲಿಕ್ ಕನ್ನಡದ ಆಶಯ. ಅಯೋಧ್ಯೆಯ ಪುಣ್ಯ ನೆಲದಲ್ಲಿ ಶ್ರೀರಾಮಚಂದ್ರನನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡೋದಕ್ಕೆ, ಅಥವಾ ಅಯೋಧ್ಯೆಯ ಶ್ರೀರಾಮಚಂದ್ರನ ಆ ಜನ್ಮಭೂಮಿಯಲ್ಲಿ ಶ್ರೀರಾಮನನ್ನ ಪ್ರತಿಷ್ಠಾಪನೆ ಮಾಡೋದಕ್ಕೆ ನಡೆದಂಥ ಹೋರಾಟಗಳು, ಸಂಘರ್ಷಗಳು ಒಂದೆರಡಲ್ಲ. ರಾಮ ರಥಯಾತ್ರೆಯ ಮೂಲಕ ಶ್ರೀರಾಮನ ಜನ್ಮಭೂಮಿಯಲ್ಲಿ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಆಗಿದೆ 500 ವರ್ಷಗಳ ಹೋರಾಟದ ನಂತರ. ಈಗ ರಾಮನ ಬಂಟ ಹನುಮಂತನ ಹುಟ್ಟು ಕರ್ನಾಟಕದ ಕಿಷ್ಕಿಂಧೆಯಲ್ಲಿ, ಜನ್ಮಸ್ಥಳ ಕಿಷ್ಕಿಂಧೆ. ಅಲ್ಲಿ ಹನುಮಂತನ ಮೂಲ ಸ್ಥಾನದಲ್ಲಿ, ಹನುಮಂತನ ಜನ್ಮಸ್ಥಳದಲ್ಲಿ ಹನುಮಂತನ ಮಂದಿರವನ್ನು ನಿರ್ಮಾಣ ಮಾಡೋದಕ್ಕೆ ಈಗ ಹನುಮ ರಥಯಾತ್ರೆ ಆರಂಭ ಆಗಿದೆ. ಆ ರಥವನ್ನ ಗಮನಿಸ್ತಾ ಇದ್ದೀರಿ ತಾವು. ಶ್ರೀ ಹನುಮದ್ ಜನ್ಮಭೂಮಿ ಕಿಷ್ಕಿಂಧ ರಥ ಇದು. ಪಂಪಾ ಕ್ಷೇತ್ರ ಕೊಪ್ಪಳ ಜಿಲ್ಲೆಯಿಂದ ಬಂದಿರುವ ಹನುಮಂತನ ಈ ರಥ ಇಡೀ ದೇಶಾದ್ಯಂತ ಓಡಾಡುತ್ತೆ. ಯಾವಾಗಿಂದ ಈ ಹನುಮಂತನ ರಥಯಾತ್ರೆ ಆರಂಭ ಆಯಿತು ಕಿಷ್ಕಿಂಧೆಯಲ್ಲಿ ಹನುಮಂತನ ಜನ್ಮಸ್ಥಳದಲ್ಲಿ ಮಂದಿರ ನಿರ್ಮಾಣದ ವಿಚಾರದ ಬಗ್ಗೆ ಅನ್ನೋದನ್ನ ಗುರುಗಳಿಂದಲೇ ಕೇಳೋಣ. ಗುರುಗಳೇ ನಮಸ್ಕಾರ. ಗುರುಗಳೇ, ರಥಯಾತ್ರೆ ಆರಂಭ ಆಗಿದ್ದು ಯಾವಾಗ ಗುರುಗಳೇ? ಎಷ್ಟು ವರ್ಷಗಳಿಂದ ಇದು ಸಾಗ್ತಾ ಇದೆ? ಈಗ ಬಂದಿರೋದು ಇದರ ವಿಷಯಗಳು, ವಿಚಾರಗಳನ್ನು ತಿಳಿಸಿ ಗುರುಗಳೇ. ಭಗವಂತನ ಕೃಪೆಯಿಂದ ನಮ್ಮೆಲ್ಲರಿಗೂ ಒಂದು ಸೌಭಾಗ್ಯ ಏನು ಅಂತಂದರೆ, ವಿಶೇಷವಾದಂಥ ಮಹಾಕುಂಭ ನಡೀತಾ ಇದೆ. ಸಾವಿರಾರು ಕೋಟ್ಯಾಂತರ ಜನ ಬರ್ತಾ ಇದ್ದಾರೆ. ಸಾಕ್ಷಾತ್ತು ದೇವತಾ ಲೋಕದಿಂದ ದೇವತೆಗಳೆಲ್ಲರೂ ಬಂದು ಇಲ್ಲಿ ಸ್ನಾನವನ್ನು ಆಚರಣೆ ಮಾಡುವಂತಹ ಸಮಯ. ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದಿಂದ ವಿಶೇಷವಾಗಿ ಪಂಪಾ ಕ್ಷೇತ್ರದಿಂದ ಹನುಮ ಜನ್ಮಭೂಮಿ ಕಿಷ್ಕಿಂಧೆಯಿಂದ ಒಂದು ದಿವ್ಯವಾದಂತಹ ರಥದಲ್ಲಿ ಹನುಮಂತ ದೇವರು ಪ್ರಭು ದರ್ಬಾರದಿಂದ ಈ ಕುಂಭಮೇಳಕ್ಕೆ ಬಂದು 1 ತಿಂಗಳ ಕಾಲ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಚರಿಸಿ ಇಲ್ಲಿಂದ ಮತ್ತೆ ಕರ್ನಾಟಕಕ್ಕೆ ಶಿವರಾತ್ರಿ ಸಮಯಕ್ಕೆ ತಲುಪಲಿದೆ ನಮ್ಮ ಹನುಮ ಜನ್ಮಭೂಮಿ ಕಿಷ್ಕಿಂಧ ರಥ. ಈ ರಥಯಾತ್ರದ ಮುಖ್ಯ ಉದ್ದೇಶ ಈಗ ನೀವು ನೋಡ್ತಾ ಇದ್ದಾರೆ, ಸಮಸ್ತ ಭಾರತ ದೇಶದಲ್ಲಿ ಅನೇಕವಾದಂಥ ಕ್ಷೇತ್ರಗಳು ಜೀರ್ಣೋದ್ಧಾರಗೊಳ್ತಾ ಇದ್ದಾವೆ. ಅಯೋಧ್ಯದಲ್ಲಿ ರಾಮದೇವರಿಗೆ ಭವ್ಯವಾದಂತಹ ಮಂದಿರ ನಿರ್ಮಾಣ ಆಗಿದೆ. ಕಾಶಿಯಲ್ಲಿ ಕಾರಿಡೋರ್ ಆಗ್ತಾ ಇದೆ. ಹಂಗೆ ಕೃಷ್ಣ ಜನ್ಮಭೂಮಿಯಲ್ಲಿಯೂ ಜೀರ್ಣೋದ್ಧಾರ ಆಗಿ ಮಂದಿರ ಆಗುವುದಿದೆ. ಇದೇ ಸಮಯದಲ್ಲಿ ನಮ್ಮ ಭಗವಂತನ ಪಂಪಾ ವಿರೂಪಾಕ್ಷೇಶನ ಸ್ಫುರಣದಿಂದ ರಾಮನ ದಾಸನಾದಂತಹ ಬಂಟ ಆದಂತಹ ಕಲಿಯುಗದಲ್ಲಿ ಪ್ರತ್ಯಕ್ಷ ದೇವತೆ ಆದಂತಹ ಹನುಮಂತ ದೇವರು ಹುಟ್ಟಿದ್ದಂಥ ಜಾಗ ಪಂಪಾ ಕ್ಷೇತ್ರ ಕಿಷ್ಕಿಂಧ ಅಂಜನಾದ್ರಿ ಬೆಟ್ಟ. ಈಗ ಭಗವಂತನ ಕೃಪೆಯಿಂದ ಅಲ್ಲಿಯೂ ಸಹ ನಮ್ಮ ಹನುಮಂತ ದೇವರಿಗೆ ಭವ್ಯವಾದಂಥ ಮಂದಿರ ನಿರ್ಮಾಣ ಆಗಬೇಕು ಅಂತ ಒಂದು ಪ್ರೇರಣೆಯಿಂದ ಅಲ್ಲಿ ಈ ಕಾರ್ಯಕ್ರಮಕ್ಕೆ ಉದ್ಘೋಷಣೆ ಮಾಡಲಾಗಿದೆ. ಅದರ ಜೊತೆ ನ ಕೇವಲ ಕಿಷ್ಕಿಂಧದಲ್ಲಿ ಹನುಮಂತ ದೇವರ ಮಂದಿರ, ಅದರ ಜೊತೆ ಸಂಪೂರ್ಣ ಭಾರತ ದೇಶದಲ್ಲಿ 12 ವರ್ಷಗಳ ಕಾಲ ಸಂಚಾರ ಯಾತ್ರವನ್ನು ಮಾಡಿ ನಮ್ಮ ಪಂಪಾ ಕ್ಷೇತ್ರ ಕಿಷ್ಕಿಂಧ ವೈಭವವನ್ನು ಸಾರುವಂಥ ಒಂದು ಕಾರ್ಯಕ್ರಮ, ರಾಮಭಕ್ತಿ ಪ್ರಚಾರವನ್ನು ಮಾಡುವಂಥ ಒಂದು ಕಾರ್ಯಕ್ರಮ, ಸಂಪೂರ್ಣ ಭಾರತ ದೇಶದಲ್ಲಿರುವಂಥ ಸಾಧು ಸಂತರನನ್ನು ನಮ್ಮ ಕಿಷ್ಕಿಂಧಕ್ಕೆ ಸ್ವಾಗತವನ್ನು ಮಾಡುವಂಥ ಕಾರ್ಯಕ್ರಮ. ಈಗ ರಾಮ ಜನ್ಮಭೂಮಿಯಲ್ಲಿ ರಾಮದೇವರ ಮಂದಿರ ನಿರ್ಮಾಣ ಆಗ್ತಾ ಇರುವಾಗ ಸಂಪೂರ್ಣ ದೇಶದಲ್ಲಿ ಪ್ರಜೆಗಳೆಲ್ಲರೂ ಅಲ್ಲಿಗೆ ಹೋಗೋದಕ್ಕಾಗಿರಲಿಲ್ಲ. ಈಗ ಕುಂಭಮೇಳದಲ್ಲಿ ನೋಡಿ 40 ಕೋಟಿ ಜನ ಬಂದಿದ್ದಾರೆ. ಈಗ ಇಂತಹ ವೈಭವ ನಮ್ಮ ಪಂಪಾ ಕ್ಷೇತ್ರವನ್ನು ನಾವು ಯಾಕೆ ಜೀರ್ಣೋದ್ಧಾರ ಮಾಡಿಕೊಳ್ಳಬಾರದು ಅಂತ ಒಂದು ಅಭಿಪ್ರಾಯದಿಂದ ಇಲ್ಲಿವರೆಗೂ ನಮ್ಮ ಹಂಪಿನನ್ನು ಬಹಳಷ್ಟು ಜನ ಹೇಳ್ತಾ ಇದ್ರು, ಹಾಳು ಹಂಪಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಈಗ ನಮ್ಮ ಪಂಪಾ ಕ್ಷೇತ್ರದಲ್ಲಿ
ವಿರೂಪಾಕ್ಷ ದೇವಸ್ಥಾನ ಜೊತೆ ವಿಠ್ಠಲ ದೇವಸ್ಥಾನ, ಹಜಾರ್ರಾಮ್ ದೇವಸ್ಥಾನ, ಕೃಷ್ಣನ ದೇವಸ್ಥಾನ, ಸರಸ್ವತಿ ದೇವಸ್ಥಾನ, ನರಸಿಂಹ ದೇವಸ್ಥಾನ, ಬಡವಲಿಂಗ, 4 ದ್ವಾರಗಳಿಂದ ಚತುರ್ದ್ವಾರೋಪದ್ವಾರ ಅಂತ 31 ಕೋಟಿ ವರ್ಷಗಳ ಇತಿಹಾಸ ನಮ್ಮ ಪಂಪಾ ಕ್ಷೇತ್ರಕ್ಕಿದೆ. ಆ ಸಮಯದಲ್ಲಿ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಅಯೋಧ್ಯದಿಂದ ಬಂದು ಕಿಷ್ಕಿಂದಗೆ ಬಂದಿದ್ದಾರೆ. ನಲ ವಾಲಿ, ಸುಗ್ರೀವ, ಶಬರಿ, ಅಂಗದ, ನಲ, ನೀಲ, ಜಾಂಬವಂತ ಮಹಾಭಾಗವತರು ಹುಟ್ಟಿದ್ದಂಥ ಜಾಗ. ಈಗ ನಮ್ಮ ಒಂದು ಲಕ್ಷ್ಯ ಏನು ಅಂತಂದರೆ, ಈ ಮಹಾಕುಂಭ ಮೇಳಾಗಿ ಎಷ್ಟು ಜನ ಬಂದಿರೋ ಇಷ್ಟು ಜನವಲ್ಲೇ ಅಕಾಮಿಡೇಟ್ ಮಾಡೋದಕ್ಕಾಗೋದಿಲ್ಲ. ಭಗವಂತನ ಕೃಪೆಯಿಂದ ಇಷ್ಟು ವೈಭವವಾದಂಥ ಕಾರ್ಯಕ್ರಮ ನಮ್ಮ ಪಂಪಾ ಕ್ಷೇತ್ರದಲ್ಲಿ ವೈಭವವಾಗಿ ಆಗಬೇಕು ಅಂತ ಈ ಯಾತ್ರೆಯೂ ಸಹ ಹೊರಡಿದೆ. ಹನುಮಂತ ದೇವರ ಕೃಪಾ ಆಶೀರ್ವಾದಗಳೊಂದಿಗೆ 1 ತಿಂಗಳ ಯಾತ್ರೆಯಲ್ಲಿ ನಮ್ಮದು ಈ ವೈಶಾಖ ಪೂರ್ಣಿಮೆಗೆ ಮುಗಿಯುತ್ತದೆ. ಶಿವರಾತ್ರಿ ಅಷ್ಟು ಒಳಗಡೆ ಇಲ್ಲೇ ಗಂಗಾ ಜಲಗಳನ್ನು ತಗೊಂಡು ನಮ್ಮ ಪಂಪಾ ಕ್ಷೇತ್ರ ತಲುಪಿ ಅಲ್ಲಿ ಜನಗಳೆಲ್ಲರಿಗೂ ಈ ತ್ರಿವೇಣಿ ಸಂಗಮದ ಪವಿತ್ರ ಮಹಾಕುಂಭದ ಜಲಗಳನ್ನೂ ಸಹ ಹನುಮಂತ ದೇವರು ವಿತರಣೆಯನ್ನು ಮಾಡುತ್ತಾರೆ. ಇದು ಈ ರಥಯಾತ್ರೆ, ಹನುಮಂತನ ರಥಯಾತ್ರೆಯ ಉದ್ದೇಶ ಆಗಿದೆ. ಶ್ರೀಗಳು ಹೇಳೋ ಹಾಗೆ ಪಂಪಾ ಕ್ಷೇತ್ರದಲ್ಲಿ ಆ ವೈಭವತೆಯನ್ನ, ಈ ಹಿಂದೆ ಕಿಷ್ಕಿಂಧೆಯಲ್ಲಿ ಹನುಮ ಹುಟ್ಟಿದಾಗ ಇದ್ದಂಥ ಸಂಭ್ರಮ ಸಡಗರ ಮತ್ತೆ ಸೃಷ್ಟಿಯಾಗಬೇಕು ಅನ್ನುವ ಉದ್ದೇಶದಿಂದ ಹೊರಟಿರುವಂಥ ಈ ಯಾತ್ರೆಗೆ ಜಯವಾಗಲಿ ಅನ್ನೋದು ರಿಪಬ್ಲಿಕ್ ಕನ್ನಡದ ಆಶಯ.